ಶಂಕರ ನಮಾಮಿ ಈಶ್ವರ. ಓಂ ಭವಹರ ಸ್ಮರಾಮಿ ಜಗದೀಶ್ವರ. ಸರ್ವಲೋಕಾಯ ನಮಃ ಸರ್ವೇಶ್ವರಾಯ ನಮಃ ನೀಲಕಂಠಾಯ ನಮಃ ನಿತ್ಯರೂಪಾಯ ನಮಃ. ಓಂ ಶಂಕರ ನಮಾಮಿ ಈಶ್ವರ. शङ्कर नरकविनाश नटेश शिव पूजित दानवनाश परात्पर आजित पाप विनाश शिव. ऋग्वेद श्रुति मौलि विभूषण रविचन्द्राकृति नेत्र शिव. रूपमनादि प्रपञ्च विलक्षणता परिवारण तत्त्व शिव. साम्ब सदा शिव साम्ब सदा शिव साम्ब सदा शिव साम्ब शिव. साम्ब सदा शिव साम्ब सदा शिव साम्ब सदा शिव साम्ब शिव. सर्वबुध प्रिय मंगलमूर्ति महेश शिव. लूताधीश्वर रूप प्रिय शिव वेदांत प्रिय वेद्य शिव. एकानेक स्वरूप विश्वेश्वर योगी हृदय प्रियवास शिव. ऐश्वर्याश्रय चिन्मय चिद्घन अच्युतानन्त महेश शिव. साम्ब सदा शिव साम्ब सदा शिव साम्ब सदा शिव साम्ब शिव. साम्ब सदा शिव साम्ब सदा शिव साम्ब सदा शिव साम्ब शिव. ನಗರದ ಒಂದು ಭಾಗದಲ್ಲಿ ಶ್ರೀ ವೆಂಕಟಾಚಲದ ಬುಡದಲ್ಲಿ ಸಾಕ್ಷಾತ್ ಗಂಗೆಯೇ ಪ್ರವಾಹವಾಗಿ ಹರಿಯುತ್ತಿರುವ ಸ್ಥಾನದಲ್ಲಿ ಕಪಿಲ ಮಹಾಮುನಿಯಿಂದ ಪೂಜಿಸಲ್ಪಟ್ಟಿರುವ ಕಪಿಲೇಶ್ವರನು ನೆಲೆಗೊಂಡಿದ್ದಾನೆ. ಈ ವಿಶಿಷ್ಟವಾದ ಕ್ಷೇತ್ರ ಅತ್ಯಂತ ಸುಂದರವಾದದ್ದಷ್ಟೇ ಅಲ್ಲ, ತನ್ನ ಮಹಿಮೆಯಿಂದಲೂ ಪ್ರಸಿದ್ಧವಾದದ್ದು. ಇಂತಹ ಪ್ರಸಿದ್ಧವಾದಂತಹ ಸ್ಥಾನದಲ್ಲಿ ಶಿವರಾತ್ರಿಯ ಸಂದರ್ಭವಾಗಿ ಪರಮಶಿವನಿಗೆ ಅನೇಕ ವಿಧವಾದ ಸೇವೆಗಳನ್ನು, ವಾಹನ ಸೇವೆಗಳನ್ನು, ಕಲ್ಯಾಣೋತ್ಸವವನ್ನು, ಅಭಿಷೇಕಾದಿಗಳನ್ನು ನಿರ್ವಹಿಸುತ್ತಾರೆ. ಅದರ ಭಾಗವಾಗಿ ಇಂದು ಬೆಳಿಗ್ಗೆ ಪುರುಷಾಮೃಗ ಎಂದು ಕರೆಯಲ್ಪಡುವ ಒಂದು ವಿಶೇಷ ವಾಹನ ಸೇವೆಯನ್ನು ನಿರ್ವಹಿಸುತ್ತಾರೆ. ಶರೀರದ ಅರ್ಧ ಭಾಗವು ಮೃಗದಂತೆಯೂ ಮುಖವು ಮನುಷ್ಯನಂತೆಯೂ ಇರುವಂತಹ ಒಂದು ವಿಶೇಷವಾದ ಪರಿಕಲ್ಪನೆ. ಪ್ರಾಣಿತ್ವ ಹಾಗೂ ಮನುಷ್ಯತ್ವ ಇವೆರಡನ್ನೂ ಸೇರಿಸಿದಂತಹ ಒಂದು ವಿಶೇಷವಾದ ಪರಿಕಲ್ಪನೆಯ ವಾಹನವಾಗಿದೆ. ಪುರಾಣಗಳಲ್ಲಿ ಇಂತಹ ವಿಲಕ್ಷಣವಾದಂತಹ ಪ್ರಾಣಿಗಳ ಬಗ್ಗೆ, ಪಕ್ಷಿಗಳ ಬಗ್ಗೆ ವಿವರಣೆ ಇರುವುದನ್ನು ನಾವು ಗಮನಿಸಬಹುದು. ಗಂಡಬೇರುಂಡ ಎನ್ನುವಂತಹ ಪಕ್ಷಿಗೆ ಶರೀರವು ಒಂದೇ ಆಗಿದ್ದು ಮುಖವು ಎರಡಾಗಿರುತ್ತದೆ ಎನ್ನುವಂತಹ ಪರಿಕಲ್ಪನೆ ಇದೆ. ಅದೇ ರೀತಿಯಲ್ಲಿ ಈ ಪುರುಷಾಮೃಗದಲ್ಲಿ ಶರೀರವು ಸಿಂಹದ ಶರೀರವಾಗಿದ್ದು ಮುಖವು ಮಾತ್ರ ವಿಶೇಷವಾಗಿ ಮನುಷ್ಯನ ಮುಖವಾಗಿದೆ. ಹಿಂದಿನ ಕಾಲದಲ್ಲಿ
ಋಷಿಗಳು ತಮ್ಮ ತಪಸ್ಸಿನ ರಕ್ಷಣೆಗಾಗಿ ಬೇರೆ ಬೇರೆ ದೇಹಗಳನ್ನು ಧರಿಸಿ ತಪಸ್ಸನ್ನು ಮಾಡುತ್ತಿದ್ದರು. ಇದರಿಂದ ಇತರರು ತಮ್ಮ ತಪಸ್ಸಿಗೆ ಭಂಗವನ್ನು ಮಾಡಬಾರದು ಎನ್ನುವಂತಹ ಉದ್ದೇಶ ಅವರಲ್ಲಿ ಅಡಕವಾಗಿತ್ತು. ಅದಕ್ಕನುಗುಣವಾದಂತಹ ರೀತಿಯಲ್ಲಿ ವಿಧ ವಿಧವಾದಂತಹ ಶರೀರಗಳಲ್ಲಿ ತಾವು ಸೇರಿ ಆ ತಪಸ್ಸನ್ನು ಮಾಡುವುದರ ಮೂಲಕ ತಪಸ್ಸಂಪನ್ನರಾಗಿ ನಿರ್ವಿಘ್ನವಾದಂತಹ ರೀತಿಯಲ್ಲಿ ತಪಸ್ಸನ್ನು ಆಚರಿಸಿ ಫಲವನ್ನು ಪಡೆಯುತ್ತಿರುವುದನ್ನು ನಾವು ಗಮನಿಸಬಹುದು. ಅನೇಕರು ವಿಧ ವಿಧವಾದಂತಹ ಆಯಾ ಪ್ರಾಂತಗಳಿಗೆ ಸಂಬಂಧಪಟ್ಟಂತಹ ಶರೀರಗಳನ್ನು ಪ್ರಾಣಿಗಳ ರೂಪವನ್ನು ಧರಿಸಿ ತಪಸ್ಸನ್ನು ಮಾಡಿದ್ದನ್ನು ಕೂಡ ನಾವು ಕಾಣಬಹುದಾಗಿದೆ. ಆ ರೀತಿಯಾಗಿ ಋಷಿಗಳ ಒಂದು ಪ್ರವರ್ತನೆಯನ್ನು ನಾವು ಕಾಣಬಹುದು. ಅವರು ಅನೇಕ ಪಕ್ಷಿಗಳಾಗಿ, ಅನೇಕ ಪ್ರಾಣಿಗಳಾಗಿ, ಅನೇಕ ವಿಧವಾದಂತಹ ಶರೀರವನ್ನು ಧರಿಸುವುದರ ಮೂಲಕ ಅವರು ತಮ್ಮ ತಪಶ್ಚರ್ಯೆಯನ್ನು ಮಾಡುತ್ತಿದ್ದದ್ದನ್ನು ನಾವು ಗಮನಿಸಬಹುದಾಗಿದೆ. ಆದ್ದರಿಂದ ಅಂತಹ ತಪಸ್ವಿಗಳಿಗೆ ಯಾವುದೂ ಅಸಾಧ್ಯವಾದದ್ದಿಲ್ಲ. ಆದ್ದರಿಂದಾಗಿ ಅಂತಹ ಮಹತ್ವಪೂರ್ಣವಾದಂತಹ ರೂಪಗಳನ್ನು ನಾವು ಇಂತಹ ಪ್ರಾಚೀನವಾದ ಪದ್ಧತಿಯನ್ನು ಅನುಸರಿಸುವಂತಹ ದೇವಾಲಯಗಳಲ್ಲಿ ಕಾಣಬಹುದು. ಋಷಿಮುನಿಗಳು ಅತ್ಯಂತ ಸರ್ವಸಮರ್ಥರು. ತಮ್ಮ ಅನುಕೂಲಕ್ಕೆ ಅನುಗುಣವಾದಂತಹ ರೂಪಧಾರಣೆಯನ್ನು ಮಾಡಿಕೊಳ್ಳುವುದನ್ನು ನಾವು ಗಮನಿಸಬಹುದು. ಸಾಮಾನ್ಯವಾಗಿ ಮನುಷ್ಯ ರೂಪದಲ್ಲಿ ಇರುವಂತಹ ವ್ಯಕ್ತಿಗಳ ಮೇಲೆ ಮೃಗಗಳು ಆಕ್ರಮಣವನ್ನು ಮಾಡುವಂತಹ ಭಯವಿದೆ. ಅದನ್ನು ತಪ್ಪಿಸಲು ಆ ಸ್ಥಾನದ ಅತ್ಯಂತ ಬಲಶಾಲಿಯಾದಂತಹ ಪ್ರಾಣಿಯ ಶರೀರದಂತೆ ಶರೀರವನ್ನು ಧರಿಸಿ ಅವರು ನಿರ್ವಿಘ್ನವಾಗಿ ಅಕುಂಠಿತವಾದಂತಹ ದೀಕ್ಷೆಯಿಂದ ತಪಸ್ಸನ್ನು ಆಚರಿಸುವುದರ ಮೂಲಕ ಎಲ್ಲ ವಿಧವಾದಂತಹ ಶುಭವನ್ನು ಅವರು ಪಡೆದುಕೊಳ್ಳುತ್ತಿದ್ದರು. ತಪಸ್ಸಿಗೆ ವಿಘ್ನ ಎನ್ನುವುದು ಅತ್ಯಂತ ಬಾಧಕವಾದದ್ದು. ಅದು ತಪಸ್ಸಿನ ಗತಿಯನ್ನು ಹೋಗಲಾಡಿಸುತ್ತದೆ. ಮತ್ತೆ ಆ ತಪಸ್ಸು ಸುದೀರ್ಘ ಕಾಲದವರೆಗೆ ಮುಂದುವರಿಸಬೇಕಾಗುತ್ತದೆ. ಕುಲಭೂಷಣ ಅಮೃತ ಶಿವ ತತ್ವಮಸೀತ್ಯಾದಿ ವಾಕ್ಯ ಸ್ವರೂಪಕ ನಿತ್ಯಾನಂದ ಮಹೇಶ ಶಿವ ಸಾಂಬ ಸದಾ ಶಿವ ಸಾಂಬ ಸದಾ ಶಿವ ಸಾಂಬ ಸದಾ ಶಿವ ಸಾಂಬ ಶಿವ ಸಾಂಬ ಸದಾ ಶಿವ ಸಾಂಬ ಸದಾ ಶಿವ ಸಾಂಬ ಸದಾ ಶಿವ ಸಾಂಬ ಶಿವ. ವಿಲಕ್ಷಣ ಭಾವುಕ ಮುನಿವರ ಸೇವ್ಯ ಶಿವ ದುಃಖ ವಿನಾಶನ ದಳಿತ ಮನೋನ್ಮನ ಚಂದನ ಲೇಪಿತ ಚರಣ ಶಿವ ಧರಣೀಧರ ಶುಭ ನವಳ ವಿಭಾಸ್ವರ ಧನದಾದಿ ಪ್ರಿಯದಾನ ಶಿವ ನಾನಾಮಣಿಗಣ ಭೂಷಣ ನಿರ್ಗುಣ ನಟನ ಜನಪ್ರಿಯ ನಾಟ್ಯ ಶಿವ ಸಾಂಬ ಸದಾ ಶಿವ ಸಾಂಬ ಸದಾ ಶಿವ ಸಾಂಬ ಸದಾ ಶಿವ ಸಾಂಬ ಶಿವ ಸಾಂಬ ಸದಾ ಶಿವ ಸಾಂಬ ಸದಾ ಶಿವ ಸಾಂಬ ಸದಾ ಶಿವ ಸಾಂಬ ಶಿವ. ಪಾರ್ವತಿನಾಯಕ ಪರಮಾನಂದ ಪರೇಶ ಶಿವ ಹಾಲ ವಿಲೋಚನ ಭಾನುಕೋಟಿ ಪ್ರಭ ಹಾಲಾಹಲಧರ ಅಮೃತ ಶಿವ ಬಂಧ ವಿನಾಶನ ಬೃಹದೀಶ ಮರ ಸ್ಕಂದಾದಿ ಪ್ರಿಯ ಕನಕ ಶಿವ ಭಸ್ಮ ವಿಲೇಪನ ಭವ ಭಯನಾಶನ ವಿಸ್ಮಯ ರೂಪ ವಿಶ್ವೇ
शिव साम्ब सदा शिव साम्ब सदा शिव साम्ब सदा शिव साम्ब शिव साम्ब सदा शिव साम्ब सदा शिव साम्ब सदा शिव साम्ब शिव प्रिय सुन्दर पर्वतवास शिव यति जन हृदय निवासित ईश्वर विधि विष्णुआदि सुरेश शिव रामेश्वर रमणीय मुखाम्बुज सोमेश्वर सुकृतेश शिव लङ्काधीश्वर सुरगण सेवित लावण्यामृत लसित शिव साम्ब सदा शिव साम्ब सदा शिव साम्ब सदा शिव साम्ब शिव साम्ब सदा शिव साम्ब सदा शिव साम्ब सदा शिव साम्ब शिव कपिल महामुनि पूजितलिङ्गं सकल सुरासुर वन्दितलिङ्गम् कपिल महामुनि पूजितलिङ्गं सकल सुरासुर वन्दितलिङ्गम् भुवि जनरक्षणकारणलिङ्गं नमत महाकपिलेश्वरलिङ्गम् जनरक्षणकारणलिङ्गं नमत महाकपिलेश्वरलिङ्गम् नमत महाकपिलेश्वरलिङ्गम् पाताळात् भुवि चोत्थितलिङ्गम् निर्झरपातविराजितलिङ्गम् सिद्धिविनायक षण्मुखलिङ्गं नौमि महाकपिलेश्वरलिङ्गम् नौमि महाकपिलेश्वरलिङ्गम् वेङ्कटनायक मानितलिङ्गं प्रेरितवकुला प्रार्थितलिङ्गम् वैवाहिकमनुमोदकलिङ्गं नौमि महाकपिलेश्वरलिङ्गम् नौमि महाकपिलेश्वरलिङ्गम् कालकूटविषभूषणलिङ्गं कालनिवारणकारकलिङ्गम् कालचक्रपरिसेवितलिङ्गं नौमि महाकपिलेश्वरलिङ्गम् कालचक्रपरिसेवितलिङ्गं नौमि महाकपिलेश्वरलिङ्गम्
नौमि महाकपिलेश्वरलिङ्गम् ब्रह्ममुरारिमहेश्वरलिङ्गम् सृष्टिस्थितिलयकारकलिङ्गम् ब्रह्ममुरारि महेश्वरलिङ्गम् सृष्टिस्थितिलयकारकलिङ्गम् सर्वदोषपरिहारकलिङ्गम् नौमि महाकपिलेश्वरलिङ्गम् सर्वदोषपरिहारकलिङ्गम् नौमि महाकपिलेश्वरलिङ्गम् नौमि महाकपिलेश्वरलिङ्गम् श्रीमदगस्त्यसुनामकलिङ्गम् कोटिलिङ्गपरिसूचकलिङ्गम् श्रीमदगस्त्यसुनामकलिङ्गम् कोटिलिङ्गपरिसूचकलिङ्गम् भास्करमण्डलभासकलिङ्गम् नौमि महाकपिलेश्वरलिङ्गम् भास्करमण्डलभासकलिङ्गम् नौमि महाकपिलेश्वरलिङ्गम् नौमि महाकपिलेश्वरलिङ्गम् नौमि महाकपिलेश्वरलिङ्गम् ಸರಿಗೊಂಡ ಹರಿ
वाणी सुरेश सन्मुदचित्प्रताप गौरीश विश्वेश शिव पाहि सदा शिव पाहि शिव पाहि सदा शिव पाहि शिव ॐ नमः शिवाय ॐ नमः शिवाय हर हर भोले नमः शिवाय नमः शिवाय ॐ नमः शिवाय हर हर भोले नमः शिवाय ॐ नमः शिवाय ॐ नमः शिवाय हर हर भोले नमः शिवाय नमः शिवाय ॐ नमः शिवाय हर हर भोले
शिव सोमेश्वरा हर हर भोले नमः शिवाय सोमेश्वरा शिव सोमेश्वरा हर हर भोले नमः ఓం హర హర శంభో శంకర అంబికానాథ విశ్వేశ్వర త్రినేత్రమూర్తి త్రిశూలధారి గంగాధర గౌరీ మనోహర ఓం హర హర శంభో శంకర అంబికానాథ విశ్వేశ్వర త్రినేత్రమూర్తి త్రిశూలధారి గంగాధర గౌరీ మనోహర ఓం హర హర శంభో శంకర భూషణ చంద్రకిరీట పన్నగ భూషణ